ಸರ್ಕಾರದಿಂದ ರಾಜ್ಯ ಬಿಜೆಪಿಗೆ ಸಾಲು ಸಾಲು ಅಸ್ತ್ರಗಳು ಹಗರಣಗಳು ಸಿಗ್ತಾನೆ ಇರುತ್ತೆ. ಹೌದು, ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ಇದೀಗ ಅಬಕಾರಿ ಇಲಾಖೆಯಲ್ಲಾಗಿರುವಂತಹ ಅಕ್ರಮ ಇದೀಗ ಬಿಜೆಪಿ ಕೈಗೆ ಸಿಕ್ಕಿರುವಂತದ್ದು. ಈ ಒಂದು ಅಕ್ರಮ ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಬಿಜೆಪಿ ನಾಯಕರು ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಹಾಗೂ ಪ್ರತಿಭಟನೆಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಏನು ವಿಶೇಷ ಅಧಿವೇಶನ ನಡೀತೋ, ಈ ಒಂದು ವಿಶೇಷ ಅಧಿವೇಶನದಲ್ಲೂ ಸಹ ಸದನದ ಒಳಗೆ ಸದನದ ಹೊರಗೂ ಸಹ ಹೋರಾಟವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಅದೇ ರೀತಿಯಾಗಿ ಸದನದ ಒಳಗೆ ತಮ್ಮ ಏನು ದಾಖಲೆಯನ್ನ ಇಟ್ಕೊಂಡಿದ್ರು, ಸಚಿವರ ವಿರುದ್ಧ ಇರುವಂತಹ ದಾಖಲೆಗಳನ್ನ ಏನೇನು ಇಟ್ಕೊಂಡಿದ್ರು ಎಲ್ಲವನ್ನೂ ಸಹ ರಾಜ್ಯ ಸರ್ಕಾರದ ಮುಂದಿಟ್ಟು ಸಚಿವರ ರಾಜೀನಾಮೆಯನ್ನ ಆಗ್ರಹಿಸಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ತಮ್ಮ ಸಚಿವರಾದಂತಹ ತಿಮ್ಮಾಪುರ ಅವರನ್ನ ಪರ ವಹಿಸ್ಕೊಂಡೇ ಬರ್ತಾ ಇದ್ದಾರೆ. ಸೊ ಹೀಗಾಗಿ ರೊಚ್ಚಿಗಿದ್ದಂತಹ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಸಹ ಮಾಡಿತ್ತು. ಈ ಒಂದು ಅಹೋರಾತ್ರಿ ಧರಣಿಯ ನಂತರ ಎಲ್ಲೋ ಒಂದ್ ಕಡೆ ರಾಜೀನಾಮೆ ಪಡಿಲೇಬೇಕು ಅಂತ ಪಟ್ಟು ಹಿಡಿದಂತಹ ಬಿಜೆಪಿ ಇದೀಗ ಅದೇ ಪಟ್ಟನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಹೌದು, ಈಗ ಸದನ ಆಯ್ತು, ಬರೀ ಸದನಕ್ಕಷ್ಟೇ ಸೀಮಿತವಾಗಬಾರ್ದು ನಮ್ಮ ಹೋರಾಟ. ಸದನದಲ್ಲಿ ನಾವು ಸಚಿವರ ರಾಜೀನಾಮೆಯನ್ನ ಪಡೆಯೋದ್ರಲ್ಲಿ ವಿಫಲರಾಗಿರ್ಬೋದು, ಆದ್ರೆ ಸದನದ ನಂತರವೂ ಸಹ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಈ ವಿಚಾರವನ್ನ ಇಲ್ಲಿಗೆ ಬಿಡದೆ ಈ ಹೋರಾಟವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇದೀಗ ರಾಜ್ಯ ಬಿಜೆಪಿ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ. ಈ ಒಂದು ವಿಚಾರದ ಸಲುವಾಗಿಯೇ ಈಗಾಗಲೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ದೆಹಲಿಗೆ ಕೂಡ ಹೋಗಿರುವಂತದ್ದು. ಅಂದ್ರೆ ಅಧಿವೇಶನ ಮುಗಿದ ಬಳಿಕವೇ, ಅಂದ್ರೆ ನಿನ್ನೆ ರಾತ್ರಿಯೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಏನು ಈ ಅಧಿವೇಶನದಲ್ಲಿ ನಡೆದಂತಹ ಸದನದಲ್ಲಿ ಯಾವ ರೀತಿಯಾಗಿ ರಾಜ್ಯ ಬಿಜೆಪಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತು, ಯಾವ ರೀತಿಯಾಗಿ ಹೋರಾಟವನ್ನ ನಡೆಸೋ, ಈ ಎಲ್ಲಾ ವಿಚಾರದ ಮಾಹಿತಿಯನ್ನ ಇದೀಗ ನಿತಿನ್ ಮಾಹಿತಿಯನ್ನ ತಲುಪಿಸಿರುವಂತದ್ದು. ಹೀಗಾಗಿ ಅಂದ್ರೆ ಈ ಒಂದು ಸಚಿವರ ರಾಜೀನಾಮೆಯನ್ನ ಈಗಾಗಲೇ ಹೈಕಮಾಂಡ್ ಸಹ ರಾಜ್ಯ ಬಿಜೆಪಿಗೆ ಗಂಭೀರವಾಗಿ ಪರಿಗಣಿಸೋದಕ್ಕೆ ಸೂಚನೆ ನೀಡಿದೆ. ಈ ಒಂದು ವಿಚಾರವಾಗಿ ಈಗಾಗಲೇ ನಿತಿನ್ ನಬೀನ್ ಅವರು ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೆಲವು ಸೂಚನೆಯನ್ನ ಕೊಟ್ಟಿದ್ದಾರಂತೆ, ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಯಾವ ರೀತಿಯಾಗಿ ರಾಜೀನಾಮೆಯನ್ನ ಪಡಿಬೇಕು ಅಂತ. ಸೊ ಹೀಗಾಗಿ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕು ಮಟ್ಟದಲ್ಲೂ ಸಹ ಈ ಒಂದು ಅಬಕಾರಿ ಇಲಾಖೆಯಲ್ಲಾಗಿರುವಂತಹ 6,000 ಕೋಟಿ ಅಕ್ರಮ ಏನಾಗಿದೆಯೋ ಇದೆಲ್ಲವನ್ನ ಕೂಡ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಕೂಡ ತಿಳಿಸೋದ್ರ ಮೂಲಕ ರಾಜೀನಾಮೆಗೆ ಮತ್ತಷ್ಟು ಒತ್ತಡವನ್ನ ಹಾಕೋದಕ್ಕೆ ಇದೀಗ ರಾಜ್ಯ ಬಿಜೆಪಿ ಮುಂದಾಗ್ತಾ ಇದೆ. ಇದೇ ತಿಂಗಳಲ್ಲಿ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹಾಗೂ ತಾಲೂಕು ಮಟ್ಟದಲ್ಲೂ ಸಹ ಹೋರಾಟವನ್ನ ಮಾಡಿ ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಒತ್ತಡ ಹಾಕೋದಕ್ಕೆ ಆಗ್ರಹ ಮಾಡೋದಕ್ಕೆ ಇದೀಗ ಬಿಜೆಪಿ ನಾಯಕರು ಸಜ್ಜಾಗ್ತಾ ಇದ್ದಾರಂತೆ. ನೋಡೋಣ ಬಿಜೆಪಿಯ ಈ ಒಂದು ಹೋರಾಟ ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ, ತಾರ್ಕಿಕ ಹಂತಕ್ಕೆ ತಲುಪುತ್ತಾ, ರಾಜ್ಯ ಬಿಜೆಪಿ ನಾಯಕರ ಹೋರಾಟ ಫಲಿಸುತ್ತಾ, ರಾಜ್ಯ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತಾ ಅಂತ ಸಹ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.